ಆ STP ಅನ್ನು ನಮ್ಮ ಹತ್ರ ಇದೆ ಅಂತ ತೋರಿಸ್ತಾರೆ. ಆದ್ರೆ ಅವರು ನೇರವಾಗಿ ಆ STP ಅನ್ನು ಉಪಯೋಗಿಸಿ ಅದರಿಂದ ಏನು ಒಂದು ದಿನಕ್ಕೊಂದು 3-3.5 ಸಾವಿರ ಮಕ್ಕಳು ಯೂಸ್ ಮಾಡುವಂತ ನೀರನ್ನ ಈ ಕೆರೆಗೆ ಬಿಟ್ಟು ಈ ಕೆರೆಯನ್ನು ಅವರು ಹಾಳು ಮಾಡಿದ್ದಾರೆ. ನಾವು ಅವತ್ತಿನಿಂದ ಹೇಳ್ತಿದ್ದೇವೆ ಅವರಿಗೆ, ನೀವು ಮೊದಲು ಒಂದು ಕರೆಕ್ಟ್ ಆಗಿ ಮಾಡಿ ಕೆರೆಯನ್ನು ಟಾಯ್ಲೆಟ್ ಫಿಲ್ಟರ್ ಮಾಡಿದ್ದೀವಿ. ನಾವು ಇಲ್ಲಿ ಸಾರ್ವಜನಿಕ ಗಣೇಶೋತ್ಸವ ಸಮಿತಿ ಗಣಪತಿ ನಮ್ಮ ಶಾರದಾ ಮಾಡ್ತೀವಿ, ಒಳ್ಳೆಯ ಜಾಗ ಇದನ್ನು ಹಾಳು ಮಾಡಿದ್ವಿ. ನಮ್ಮ ಹತ್ರ ಯಾವತ್ತು ಹೇಳುವಾಗ ನಮ್ಮ ಹತ್ರ ಅವರು ಯಾರು ಕಾಲೇಜಿನ ಅಧ್ಯಕ್ಷರು ಹೇಳ್ತಿದ್ರು, ಇಲ್ಲ ನನ್ಗೆ ಈಶಾನ್ಯ ಭಾಗದಲ್ಲಿ ಇರುವಂತ ಇದು ಕೆರೆ ಭಾರಿ ಒಳ್ಳೆಯ ಕೆರೆ, ಇದನ್ನು ನಾನು ಅಷ್ಟು ಚೆನ್ನಾಗಿ ನೋಡ್ಕೊಳ್ತೇನೆ ಹಾಗೆ ಅಂತ ಅವತ್ತಿನಿಂದ ಹೇಳಿಕೊಂಡು ಬಂದದ್ದು ಬಿಟ್ರೆ ಅವರು ಯಾವುದೇ ರೀತಿಯಲ್ಲಿ ಈ ಕೆರೆಗೆ ಕೊಳಚೆ ನೀರು ಬಿಡುವ ಏನು ವಿಚಾರ ಇದೆ ಅದನ್ನು ಸರಿಪಡಿಸುವಂತ ವ್ಯವಸ್ಥೆಗೆ ಹೋಗ್ಲಿಲ್ಲ. ನಮಗೆ ಯಾವುದೇ ರೀತಿಯ ದ್ವೇಷ ಇಲ್ಲ, ಅವರ ಹತ್ರ ವೈಯಕ್ತಿಕ ಯಾವುದೂ ಇಲ್ಲ. ಶಿಕ್ಷಣ ಸಂಸ್ಥೆ ಅವತ್ತಿನಿಂದ ಹೇಳ್ತಿದ್ದೇವೆ, ಒಳ್ಳೇದಾಗಬೇಕು, ಶಿಕ್ಷಣ ಕೊಡಬೇಕು. ಅದರ ಜೊತೆ ಆ ಮಕ್ಕಳು ಮಾಡುವಂತ ಏನು ಅಲ್ಲಿಯ ಶೌಚ ಇದೆ ಅದನ್ನು ಶುಚಿಗೊಳಿಸಿ ಬೇರೆ ರೀತಿ ಕೃಷಿಗೆ ಉಪಯೋಗಿಸುವಂತ ವ್ಯವಸ್ಥೆಯನ್ನು ಅವರಿಗೆ ಯಾಕೆ ಮಾಡ್ಲಿಕ್ಕೆ ಆಗುದಿಲ್ಲ? ಒಂದು 3.5 ಸಾವಿರ ಮಕ್ಕಳು ಅಲ್ಲಿ ರೆಸಿಡೆನ್ಷಿಯಲ್ ಆಗಿ ಅಲ್ಲೇ ದುಡ್ಕೊಳ್ತಾರೆ. ಅದಕ್ಕೆ ಬಿಡಿ, ನಮ್ಮ ಕಟ್ಟಡದ ವಿಚಾರ ಮಾತಾಡ್ಲಿಕ್ಕೆ ಹೋದ್ರೆ ನಾವು ಪಂಚಾಯತ್ ಈಗ ನಮ್ಮ ಬಾಡಿ ಟೈಮ್ ಆಗಿದೆ, ನಾವು ಸದಸ್ಯನ ಆಗ್ತೇವೆ. ಆ ಸಂದರ್ಭದಲ್ಲಿ ಆ ಕಟ್ಟಡಗಳಿಗೆ ಪರ್ಮಿಷನ್ ಮಾಡಿ ತುಂಬಾ ರೀತಿಯ ಕೇಸಿಂಗ್ ನಡೀತಾ ಇದೆ ಅದು ಕೋರ್ಟ್ನಲ್ಲಿ. ಈಗ ಇವತ್ತಿನ ದಿನ ಬೆಳಿಗ್ಗೆ ಏನಾಗಿದೆ ಅಂತ ಹೇಳಿದ್ರೆ, ಇಡೀ ಕೆರೆಯಲ್ಲಿ ಎಲ್ಲಿ ನೋಡಿದ್ರು ಮೀನುಗಳು ಮೇಲೆ ಬಂದು ಅಲ್ಲಿ ಅವರಿಗೆ ಆಮ್ಲಜನಕ ಸಿಗದ ರೀತಿಯಲ್ಲಿ ಒಂದು ಬೆಳಿಗ್ಗೆ 7 ರಿಂದ 9 ಗಂಟೆವರೆಗೆ ನಾವು ನೋಡಿ ಮಾಡ್ತೇವೆ.